ಭಯೋತ್ಪಾದಕರನ್ನ ಸಾಕಿ ಸಲಹುತ್ತಾ ಇರುವಂತಹ ಪಾಕಿಸ್ತಾನದ ಮುಖವಾಡವನ್ನ ಬಯಲು ಮಾಡುವುದಕ್ಕೆ ಭಾರತ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಪಾಕಿಸ್ತಾನದ ಮುಖವಾಡವನ್ನ ಕಳಚಲು ವಿದೇಶಕ್ಕೆ ಸಂಸದರ ನಿಯೋಗ ಕಳಿಸೋದಕ್ಕೆ ರೆಡಿಯಾಗಿದೆ. ಕಾಂಗ್ರೆಸ್ ಶಿಫಾರಸು ಮಾಡಿದಂತಹ ಪಟ್ಟಿಯನ್ನೇ ಕೇಂದ್ರ ಸರ್ಕಾರ ನಿರ್ಲಕ್ಷಿಸ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಆನಂದ್ ಶರ್ಮಾ, ಗೌರವ್ ಗೊಗೊಯ್, ನಾಸಿರ್ ಹುಸೇನ್, ರಾಜಾ ಬ್ರಾರಾ ಹೆಸರನ್ನ ಪರಿಗಣಿಸದೆ ಬೇರೆಯವರಿಗೆ ಮಣೆ ಹಾಕುವಂತಹ ಕೆಲಸ ಆಗಿದೆ. ಶಶಿ ತರೂರ್ ಹೆಸರನ್ನ ಪರಿಗಣಿಸಿದ್ದಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಕಾಂಗ್ರೆಸ್ ರಾಜಕೀಯಕ್ಕೆ ಬಿಜೆಪಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ರಾಷ್ಟ್ರದ ವಿಚಾರ ಬಂದಾಗ ಹಿಂದೆ ಸರಿಯುವಂತಹ ಪ್ರಶ್ನೆ ಇಲ್ಲ. ಕೇಂದ್ರ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ, ಅದನ್ನು ನಿರ್ವಹಿಸ್ತೇನೆ ಅಂತ ಹೇಳಿ ಶಶಿ ತರೂರ್ ಮಾತನಾಡಿದ್ದಾರೆ. ಈ ಮೂಲಕ ಈ ವಿದೇಶಕ್ಕೆ ಸಂಸದರ ನಿಯೋಗದ ವಿಚಾರದಲ್ಲಿ ಜಟಾಪಟಿ ಕೂಡ ಜೋರಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಶಶಿ ತರೂರನ್ನ ಆಯ್ಕೆ ಮಾಡಿರುವಂತಹ ವಿಚಾರ ಈಗ ಒಂದು ಕಡೆ ಕುತೂಹಲ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಕಳುಹಿಸಿಕೊಟ್ಟಿರುವಂತಹ ಪಟ್ಟಿಯನ್ನ ಬಿಟ್ಟು ಶಶಿ ತರೂರ್ಗೆ ಅವಕಾಶವನ್ನು ಕೊಟ್ಟಿದ್ದು ಯಾಕೆ? ಈ ವಿಚಾರಕ್ಕೆ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಕೇಂದ್ರದ ಮಟ್ಟದಲ್ಲಿ ಅಂತ ಹೇಳಿ ಶಬೀರ್. ಪ್ರೇಮ್ ನೋಡಿ, 30 ಜನ ಸಂಸದರನ್ನ ಆಯ್ಕೆ ಮಾಡಿ ಅದನ್ನ 7 ತಂಡಗಳಾಗಿ ವಿಭಾಗಿಸಿ ಬೇರೆ ಬೇರೆ ದೇಶಗಳಿಗೆ ಕಳಿಸುವ ಮೂಲಕ ಅಲ್ಲಿ ಏನು ಪಾಕಿಸ್ತಾನ ಹೇಗೆ ಭಾರತದ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಾ ಇದೆ, ಮತ್ತೆ ಮುಖ್ಯವಾಗಿ ಯಾವ ರೀತಿಯಾಗಿ ಡಿವೆಲ್ ಸ್ಟ್ಯಾಂಡ್ ಅನ್ನ ಹೊಂದಿರುವಂಥದ್ದು, ಮತ್ತೆ ಭಯೋತ್ಪಾದಕರ ವಿಚಾರದಲ್ಲಿ ಯಾವ ನಿಲುವುಗಳನ್ನ ತೆಗೆದುಕೊಳ್ತಾ ಇದೆ ಅನ್ನುವಂಥದ್ದನ್ನ ಬೇರೆ ಬೇರೆ ದೇಶಗಳಿಗೆ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು. ಈ ನಿಟ್ಟಿನಲ್ಲಿ ಈಗ ಬೇರೆ ಬೇರೆ ಪಕ್ಷಗಳಿಗೂ ಕೂಡ ಸಂಸದರ ಪಟ್ಟಿಯನ್ನು ಕೊಡುವಂತೆ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಅದರಂತೆ ಕಾಂಗ್ರೆಸ್ ಕೂಡ ಒಂದು 4 ಸಂಸದರ ಹೆಸರನ್ನು ಕೂಡ ಸೂಚಿಸಿತ್ತು. ಆದ್ರೆ ಈಗ ಕಾಂಗ್ರೆಸ್ 4 ಸಂಸದರ ಹೆಸರನ್ನ ಏನು ಕೊಟ್ಟಿತ್ತು, ಆ ಎಲ್ಲ ಹೆಸರುಗಳನ್ನ ಕೈಬಿಟ್ಟು ಸಂಸದ ಶಶಿ ತರೂರ್ ಅವರ ಹೆಸರನ್ನ ಆಯ್ಕೆ ಮಾಡ್ಕೊಂಡಿರುವಂತದ್ದು. ಇದಕ್ಕೀಗ ಕಾಂಗ್ರೆಸ್ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನಾವು ದೇಶದ ಜೊತೆಗಿದ್ದೀವಿ, ಮತ್ತೆ ದೇಶದ ವಿಚಾರಗಳಿಗೆ ನಾವು ಒಗ್ಗಟ್ಟಾಗಿದ್ದೀವಿ. ಆದ್ರೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ನಿಲುವುಗಳ ಅಥವಾ ಸಲಹೆಗಳನ್ನ ಏನು ಬಿಜೆಪಿ ನಿರ್ಲಕ್ಷ್ಯ ಮಾಡಿರುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ನಾವು ಕೊಟ್ಟಂತ 4 ಹೆಸರುಗಳನ್ನ ಬಿಟ್ಟು ಈಗ ಶಶಿ ತರೂರ್ ಅವರ ಹೆಸರನ್ನ ಆಯ್ಕೆ ಮಾಡಿಕೊಂಡಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇರುವಂಥದ್ದು. ನೋಡಿ, ಇತ್ತೀಚೆಗೆ ಶಶಿ ತರೂರ್ ಮತ್ತೆ ಬಿಜೆಪಿಯ ನಡುವಿನ ಬಾಂಧವ್ಯ ಸ್ವಲ್ಪ ಹೆಚ್ಚಾಗ್ತಾ ಇತ್ತು. ಕೆಲವೊಂದಿಷ್ಟು ವಿಚಾರಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಶಶಿ ತರೂರ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಇನ್ನೇನು ಶಶಿ ತರೂರ್ ಬಿಜೆಪಿ ಸೇರ್ಪಡೆ ಆಗೇ ಬಿಡ್ತಾರೆ ಅನ್ನುವಂತ ಒಂದಿಷ್ಟು ಸುದ್ದಿಗಳು ಕೇಳಿ ಬಂದಿದ್ವು. ಸೊ ಇವುಗಳ ಬೆನ್ನಲ್ಲೇ ಈಗ ಮುಖ್ಯವಾದಂತ ಪೊಸಿಷನ್ ಅಲ್ಲಿ ಏನು ಒಂದು ಜವಾಬ್ದಾರಿಯನ್ನು ಕೊಡುವಂತ ಕೆಲಸವನ್ನ ಕೂಡ ಕೇಂದ್ರ ಸರ್ಕಾರ ಮಾಡಿದೆ. ಆದ್ರೆ ಈಗ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಕಾಂಗ್ರೆಸ್ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತದ್ದು. ನಾವು ಕೊಟ್ಟಂತ ಹೆಸರುಗಳನ್ನ ಬಿಟ್ಟು ಶಶಿ ತರೂರ್ ಅವರ ಹೆಸರನ್ನ ಆಯ್ಕೆ ಮಾಡ್ಕೊಂಡಿದ್ದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಆದ್ರೆ ಶಶಿ ತರೂರ್ ಮಾತ್ರ ಈಗ ಈ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ, ನಾನು ಅದನ್ನು ನಿಭಾಯಿಸ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಕೆಲವು ಬಿಜೆಪಿ ನಾಯಕರುಗಳು ಹೇಳ್ತಾ ಇರುವಂತದ್ದು, ವಿದೇಶಾಂಗ ರಾಜ್ಯ ಖಾತೆ ಸಚಿವರಾಗಿ ಶಶಿ ತರೂರ್ ಅವರು ಕೆಲಸ ಮಾಡಿದ್ರು, ಮತ್ತೆ ಇಂಗ್ಲಿಷ್ ನಲ್ಲಿ ಸಾಕಷ್ಟು ಪಾಂಡಿತ್ಯ ಇರುವಂತಹ ಹಿನ್ನೆಲೆಯಲ್ಲಿ ನಾವು ಹೇಳಬೇಕಾದಂತ ವಿಷಯವನ್ನ ಅಚ್ಚುಕಟ್ಟಾಗಿ ಮನವರಿಕೆ ಮಾಡಿಕೊಡಬಹುದು ಅನ್ನುವ ಕಾರಣಕ್ಕೆ ಅವರನ್ನ ಸರ್ಕಾರ ಆಯ್ಕೆ ಮಾಡ್ಕೊಂಡಿದೆ ಅಂತ ಹೇಳ್ತಾ ಇದೆ. ಆದ್ರೆ ಕಾಂಗ್ರೆಸ್ ಮಾತ್ರ ಸರ್ಕಾರದ ಈ ನಡೆಯನ್ನ ವಿರೋಧ ಮಾಡ್ತಾ ಇದೆ. ಪ್ರೇಮ್, ಶಬೀರ್, ಈಗ ಶಶಿ ತರೂರ್ ಅವರನ್ನ ಆಯ್ಕೆ ಮಾಡಿರೋದಕ್ಕೆ ಕಾಂಗ್ರೆಸ್ಸೇ ಅಪೋಸ್ ಅನ್ನ ಮಾಡ್ತಾ ಇದೆ. ಶಶಿ ತರೂರ್ ಕೂಡ ಕಾಂಗ್ರೆಸ್ನಿಂದ ಒಂದು ಕಾಲನ್ನ ಆಚೆಗೆ ಇಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ನಡುವೆ ವಿಪಕ್ಷಗಳ ಒತ್ತಡಕ್ಕೆ ಏನಾದರೂ ಸರ್ಕಾರ ಮಣಿಯುವಂತಹ ಸಾಧ್ಯತೆ ಇದೆಯಾ ಅಂತೇಳಿ, ಅಂದ್ರೆ ಶಶಿ ತರೂರ್ ಅವರನ್ನ ಈ ನಿಯೋಗದಿಂದ ಕೈಬಿಟ್ಟು ಮತ್ತೊಬ್ಬರನ್ನ ಅದಕ್ಕೆ ಆಯ್ಕೆ ಮಾಡಿಕೊಳ್ಳುವಂತಹ ಪಾಸಿಬಿಲಿಟೀಸ್ ಎಷ್ಟಿರುತ್ತೆ ಅಂತ? ಪ್ರೇಮ್, ಈಗ ಆಸ್ ಆಫ್ ನೌ ಆ ಒಂದು ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಕಾಣಿಸ್ತಾ ಇರುವಂತದ್ದು. ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನ ಕಾಂಗ್ರೆಸ್ ಎತ್ತಿದೆ. ಆದ್ರೆ ಬಿಜೆಪಿ ದೊಡ್ಡ ಮಟ್ಟದ ಪ್ರತಿಕ್ರಿಯೆಯನ್ನ ಈವರೆಗೂ ಕೂಡ ಕೊಡ್ಲಿಕ್ಕೆ ಹೋಗಿಲ್ಲ. ಆದ್ರೆ ತನ್ನ ನಿರ್ಧಾರವನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಹೀಗಾಗಿ ಸರ್ಕಾರ ತನ್ನ ನಿಲುವುಗಳನ್ನ ಬದಲಾಯಿಸಿ ಕಾಂಗ್ರೆಸ್ ಕೊಟ್ಟಂತ ಹೆಸರುಗಳನ್ನ ಅಂತಿಮ ಮಾಡುತ್ತೆ ಅನ್ನುವಂಥದ್ದು ಕೂಡ ಅನುಮಾನವಾಗಿ ಕಾಣ್ತಾ ಇರುವಂತದ್ದು. ಈಗ ಬೇಕಾದಂತ ಎಲ್ಲಾ ತಯಾರಿಗಳು ಕೂಡ ಆಗ್ತಾ ಇರುವಂತದ್ದು. ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಕೂಡ ಈಗ ಎಲ್ಲ ಸಂಸದರ ಸಂಪರ್ಕವನ್ನು ಕೂಡ ಸಾಧಿಸ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಈಗ ಎಲ್ಲ ಸಂಸದರನ್ನು ಕೂಡ ಕರೆ ತೆಗೆದುಕೊಂಡು ಹೋಗುವಂತ ಕೆಲಸಗಳಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಡೆ ಕ್ಷಣದ ಬದಲಾವಣೆಗಳು ಸದ್ಯಕ್ಕೆ ಅನುಮಾನದ ರೀತಿಯಲ್ಲಿ ಕಾಣ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.